ಧಗ 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 ರಜರೀರಿ ಮಗ ಬಿಟ್ಟಳು ಮುರುಗನು ಶಂಕರ ಶಿವಶಂಕರ ಧಗ 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 ರಜರೀರಿ ಮಗ ಬಿಟ್ಟಳು ಮುರುಗನು ಶಂಕರ ಶಿವಶಂಕರ ದೊಡ್ಡ ಬಂದ್ರೆ ಇವನು ಉಚ್ಚೆತ್ತು ಕುಣಿದಾನೋ ದೊಡ್ಡ ಬಂದ್ರೆ ಇವನು ಉಚ್ಚೆತ್ತು ಕುಣಿದಾನೋ ಇವ ಕೆಂಚದಲ್ಲಿ ಗಜ ಕನಸೋ If you come today, if you come tomorrow, Ravana, Ravana. Heli premigale, obbaru udari idale. ಪ್ರಜ್ವಲಿಸಿ ಬರುವುದು ವಿಷಯದ ಜ್ವಾಲೆ ಸತ್ಯ ಧರ್ಮವನ್ನು ನನ್ನ ಎಡಗಾಲಿನಿಂದ ಮೆಟ್ಟಿಲಿರುವ ಮಹಾನ್ ರೌಡಿ ಈ ರೌಡಿಯನ್ನು ಸೆರೆ ಹಿಡಿಯುವ ಗಂಡು ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ ಇಲ್ಲ. ಎಂದು ಸರ್ಕಾರದ ಮುಂದೆ ಪ್ರಮಾಣ ಮಾಡಿ ಬಂದಿದ್ದಾನಂತೆ. ಈ ಜಿಲ್ಲೆಗೆ ಹೊಸದಾಗಿ ಬಂದಿದ್ದಾನಂತೆ ಜಗದೀಶ್ ಇನ್ಸ್ಪೆಕ್ಟರ್. ಜಗದೀಶ ಯಾವ ಪ್ರಾಣಿಯನ್ನು ಎಲ್ಲಿ ಬೇಟೆಯಾಡಬೇಕು, ಗಂಧದ ಕಟ್ಟಿಗೆಯನ್ನು ಯಾವ ಹಡಗದಲ್ಲಿ ಸಪ್ಲೈ ಮಾಡಬೇಕು, ಇನ್ನು ಹದಿಹರೆಯದ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಎಲ್ಲಿ ರೇಪ್ ಮಾಡಬೇಕೆನ್ನುವುದು ನನ್ನ ಚಾಣಾಕ್ಷತನದ ಮೆದುಳು ವರ್ಕ್ ಮಾಡುತ್ತದೆ. ಇನ್ನು ನಿನ್ನಂತ ಇನ್ಸ್ಪೆಕ್ಟರ್ಗೆ ಹೇಗೆ ಚೈ ಹಣ್ಣು ತಿನ್ನಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಈ ಸಿಂಹದ ಮರಿ ಕಣ್ಣಿನಿಂದ ತಪ್ಪಿಸಿಕೊಂಡು ಕಳ್ಳು ಮಾಲನ್ನು ಹೊರ ದೇಶಕ್ಕೆ ಪಾರ್ಸಲ್ ಮಾಡುವುದು ಅದಷ್ಟು ಸುಲಭವಲ್ಲ. ಯಾರೇ ಪಿಳ್ಳಿಯ ಮರಿ ಲೇ ಎಂದು ಉತ್ತರಿಸಬೇಡಲೇ ಕೋಟೆಯ ಮಗನೇ. ನಾನು ಬಡವರ ಬಾಳಿಗೆ ಭಾಗ್ಯೋದಯತನ ಉದಯಿಸಿ ಸ್ವಾರ್ಥ ತುಂಬಿದ ಶ್ರೀಮಂತರ ಪಾಲಿಗೆ ಸಿಂಹ ರುದ್ರ ನಾನು. MLA MP ಗಳು ಅವರ ಮನೆಗಳನ್ನು ಲೂಟಿ ಮಾಡಿ ಕಳ್ಳರಿಗೆ ಕಳ್ಳ ನಾನು, ಕಳ್ಳರಿಗಿಂತ ಮಹಾನ್ ಚತುರ ನಾನು.
ನೀನು ಯಾರಾದರೆ ನನಗೇನು? ಸುಮ್ಮನೆ ನನ್ನ ಕಳ್ಳ ಮಾಲನ್ನು ಏಕತೆಡೆ ಹಿಡಿದಿರುವೆ, ಹೇಳು. ನನಗೆ ಮುಟ್ಟಬೇಕಾದ ಮಾಮೂಲಿ ನನ್ನ ಕೈಗೆ ಸೇರೇ ಇಲ್ಲ. ನಾನು ದಿನಕ್ಕೊಬ್ಬರಿಗೆ 7 ಊರಿನ ನೀರು ಕುಡಿಸಿ ನನ್ನ ಕೆಲಸಕ್ಕೆ ಸುಗಮ ದಾರಿ ಹುಡುಕುವ ದಂತ ತೋರಳು ನಾನು. ರೌಡಿ, ನೀನು ಬರೀ 7 ಊರಿನ ನೀರು ಕುಡಿದು ಬೆಳೆದವನು. ನಾನು ಈ ಇಡೀ ನಾಡಿನಲ್ಲಿ ಹರಿಯುವ ರೌಡಿ, ನೀನು 7 ಊರಿನ ನೀರು ಕುಡಿದು ಬಂದವನಿರಬೇಕು. ಆದರೆ ನಾನು ಇಲ್ಲಿ ಹರಿಯುವ ಎಲ್ಲಾ ನದಿಗಳ ನೀರು ಕುಡಿದು ಬೆಳೆದವನು. ಹಾಗಾದರೆ ನೀವು ಯಾವ ರಾಜ್ಯದ ರೌಡಿ? ನಿನ್ನ ಹೆಸರೇನು? ನಾನು ಕೊಳ್ಳೇಗಾಲದ ರೌಡಿ. ನನ್ನ ಹೆಸರು ಕೊತ್ವಾಲ್. ಕೊತ್ವಾಲ ಕಪಾಲಿ, ಇನ್ನು ಮೇಲೆ ನೀನು ನನ್ನ ಪಾರ್ಸಲ್ ಮಾಡುವ ಮಾಲನ್ನು ತಡೆ ಹಿಡಿಯಬೇಡ. ಮಾಮೂಲಿ ತೆಗೆದುಕೊಂಡು ತಲೆಗೆ ಬಡ್ಕೊಂತೀಯಾ? ಇಲ್ಲ, ನಾನು ಕಳ್ಳ ಸಾಗಾಣಿಕೆ ಮಾಡುವುದರಲ್ಲಿ ಪಾರ್ಟ್ನರ್ ಆಗಿ ಬಂದ ಹಣದಲ್ಲಿ ಇಬ್ಬರಿಗೂ ಸಮಭಾಗ, ತಿಳಿಯುತ್ತೆ? ಹಾಗಾದರೆ ನನ್ನದೊಂದು ಕಂಡೀಷನ್. ಇನ್ನ ಮೇಲೆ ನೀನು ಬಡ ಸ್ತ್ರೀಯರನ್ನು ಕಿಡ್ನಾಪ್ ಮಾಡುವುದು ನಿಲ್ಲಿಸಬೇಕು. ಓಕೆ, ನಿಲ್ಲಿಸುತ್ತೇನೆ. ನೀನೇನಾದರೂ ನಮ್ಮ ಗುಪ್ತ ವ್ಯವಹಾರದ ಸುಳಿವನ್ನು ಆ ಪೊಲೀಸ್ ನಾಯಿಗಳ ಮುಂದೆ ನೀನು ತಿಳಿಸಿದ್ದೀಯಾದರೆ ನಿನ್ನ ರುಂಡವನ್ನು ಅದೇ ಮಚ್ಚಿನಿಂದ ಕಡಿದು ನಮ್ಮೂರ ದುರ್ಗಾದೇವಿಯ ಮಾತಿಗೆ ಪಾದಕ್ಕೆ ಅರ್ಪಿಸಿ ನೀನಷ್ಟೇ ನಾ ಮಾಡುವ ಕೆಲಸದಲ್ಲಿ ಅಕಸ್ಮಾತ್ ಮಿಸ್ಟೇಕ್ ಏನಾದರೂ ಆದರೆ ಅದೇ ನಿನ್ನ ಮತ್ತಿನಿಂದ ನಿನ್ನ ರುಂಡವನ್ನು ಪೀಸ್ ಪೀಸ್ ಮಾಡುತ್ತೇನೆ. ನಾನು ಶೇರಾದರೆ ಇವನ ಸವಾಸೇರು ಇರಲಿ. ನಮ್ಮ ಕೆಲಸಕ್ಕೆ ಒಳ್ಳೆಯ ಹೇಳಿ ಮಾಡಿಸಿದ ಗಿರಾಕಿ. ಏನೋ ವಿಚಾರ ಮಾಡ್ತಿದ್ದೀರಲ್ಲ, ಏನೋ ಇದ್ದರೂ ನಮ್ಮ ಸಮೀಕ್ಷವಾಗಬೇಕು. ಆಯ್ತು ಕಪಾಲಿ, ನಾಳೆಗೆ ದುಬೈನಿಂದ ಮೈಸೂರು ಜಂಗಲಿಗೆ ಕಳ್ಳ ಮಾಲು ಬರುತ್ತದೆ. ಅಲ್ಲಿಗೆ ನಾವಿಬ್ಬರು ಹೋಗಿ ಆ ಮಾಲನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು, ತಿಳಿಯುತ್ತೆ? ನಾವು ಅಕಸ್ಮಾತವಾಗಿ ಮಾಲು ತರುವಾಗ ಪೊಲೀಸರು ಹಿಡಿದರೆ ನಾವು ಕೈಯಲ್ಲಿ ಹಿಡಿದಿರುವ ಆಯುಧ ಯಾವ ಕಾರಣಕ್ಕಾಗಿ? ನಮ್ಮನ್ನು ಹಿಡಿಯಲು ಬಂದವರ ರುಂಡ ಕಡಿದು ರೌಡಿ ಜಮ್ಮಿಗಿಳಿದ ಮೇಲೆ ಪ್ರಾಣದ ಮೇಲೆ ಆಸೆ ಇರಬಾರದು, ತಿಳಿಯುತ್ತೆ? ಹಾಗಾದರೆ ನಾನು ನಾಳೆ ಯಾವ ಜಂಗಲ್ಲಿಗೆ ಬರಬೇಕು? ನಾಳೆಗೆ ನೀನು ಮೈಸೂರು ಜಂಗಲಿಗೆ ಬಾ. ಬರುವಾಗ ಯಾರನ್ನು ಕರೆದುಕೊಂಡ ಬರಬಾರದು. ಮೇಲಾಗಿ ನೀ ಬರುವ ಸುಳಿವು ಪೊಲೀಸ್ ನಾಯಿಗಳಿಗೆ ತಿಳಿಯಕೊಡುದು. ಬಿ ಕೇರ್ಫುಲ್. Dum
ಮಾಡುತ್ತಿರುವ ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಳ್ಳಾರಿ ಜೈಲಿಗೆ ಒತ್ತೊಯ್ಯದಿದ್ದರೆ ನಾನು ಈ ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ತಂಗಿ, ನಂದ ಗೋಕುಲ ತರ ಇದ್ದ ನಿನ್ನ ತವರು ಮನೆ ಹಿಂದು ಹಾಳು ದೇಗುಲದಂತಾಯ್ತಲ್ಲಮ್ಮ, ಹಾಳು ದೇಗುಲದಂತಾಯ್ತಲ್ಲಮ್ಮ ತಂಗಿ, ಹಾಳು ದೇಗುಲದಂತಾಯ್ತಲ್ಲಮ್ಮ. ಅಣ್ಣ, ಹೆಣ್ಣಾಗಿ ಹುಟ್ಟಿದ ಮೇಲೆ ತವರ ಮನೆಯೇ ಸ್ಥಿರವಲ್ಲಣ್ಣ. ಅಣ್ಣ, ಎಷ್ಟೋ ಎಲ್ಲ ಹೆಣ್ಣು ಮಕ್ಕಳು ತವರ ಮನೆಯಲ್ಲಿ ಇರಲು ಸಾಧ್ಯವೇನಣ್ಣ. ಎಂದಾದರೂ ಒಂದು ದಿನ ತವರ ಮನೆ ಖಾಲಿ ಆಗಲೇಬೇಕಣ್ಣ. ಅಂದ ಹಾಗೆ ಆ ಮನೆ ಎಷ್ಟಾದರೂ ಗಂಡನ ಮನೆ ಶಾಶ್ವತವಲ್ಲವೇನಣ್ಣ. ಅಣ್ಣ, ನೀನು ದಿನನಿತ್ಯ ಇದೇ ರೀತಿ ನೀನು ದುಃಖದಿಂದ ಗಂಡನ ಮನೆಗೆ ಕಳಿಸಿಕೊಟ್ರೆ ನನಗೆ ತುಂಬಾ ದುಃಖವಾಗಿ ಬರುತ್ತದೆ ಅಣ್ಣ. ತಂಗಿಯಮ್ಮ, ಈ ನಿನ್ನ ತವರು ಮನೆಯಲ್ಲನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟಿಯಲ್ಲಮ್ಮ ನಿನ್ನ ಗಂಡನ ಮನೆಗೆ ತಂಗಿ, ನಿನ್ನ ಗಂಡನ ಮನೆಗೆ. ಅಣ್ಣ, ಮುತ್ತಿನಂತ ನನ್ನ ಹತ್ತಿಗೆ ಇರುವಾಗಲೇ ನೀನು ಹೇಗೇನ ಒಂಟಿಯಾಗಿರುತ್ತೀಯಣ್ಣ. ತಂಗಿ, 18 ವರ್ಷ ನಿನ್ನನ್ನು ಎತ್ತಿ ಆಡಿಸಿ ನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕೈ ತುತ್ತು ಉಣಿಸಿ ನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತಂಗಮ್ಮ ತಂಗಮ್ಮ ಎನ್ನುವ ನಾಲಿಗೆಯಿಂದ ಯಾರನ್ನು ಕರೆಯಲಪ್ಪ ಏ ಈಶ್ವರ, ಏ ಬಸವೇಶ್ವರನೇ, ಈ ನನ್ನ ತಂಗಿಯನ್ನು ಹೆಣ್ಣಾಗಿ ಹುಟ್ಟಿಸುವುದಕ್ಕಿಂತ ನನ್ನ ತಮ್ಮನಾಗಿ ಹುಟ್ಟಿಸಿದ್ದರೆ ಈ ಮನೆಯಲ್ಲಿ ನಗು ನಗುತ್ತ ನನ್ನೊಂದಿಗೆ ಹಾಯಾಗಿ ಜೀವನ ಕಳೆಯುತ್ತಿದ್ದಲ್ಲ ತಂಗಿಯಮ್ಮ. ಅಣ್ಣ, ನೀನು ನನ್ನ ಬಗ್ಗೆ ದಿನಾಲು ಈ ರೀತಿ ಚಿಂತಿಸಿ ನಿನ್ನ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಣ್ಣ. ಆಯ್ತಮ್ಮ, ನೀನು ಮಾತ್ರ ನಿನ್ನ ಗಂಡನ ಮನೆಯಲ್ಲಿ ನಿನ್ನ 5 ಮುತ್ತುಗಳಿಗೆ ಕೊತ್ತು ಬರದಂತೆ ಗೃಹಲಕ್ಷ್ಮಿಯಾಗಿ ಬಾಳಿದರೆ ಆ ನಿನ್ನ ತವರು ಮನೆ ಕೀರ್ತಿ ಉನ್ನತ ಶಿಖರಕ್ಕೇರುತ್ತದೆ ಅಪ್ಪ, ಉನ್ನತ ಹುಟ್ಟಿದ ಆಯ್ತಲ್ಲ, ತವರ ಮನೆಗೂ ಗಂಡನ ಮನೆಗೂ ಗೌರವ ತರುವ ಗೃಹಲಕ್ಷ್ಮಿಯಾಗಿ ಬಾಳುತ್ತೀನಣ್ಣ. ತಂಗಮ್ಮ, ಆ ಗುರು ಹಿರಿಯರು ಹೆಣ್ಣಿಗೆ 5 ಮುತ್ತುಗಳನ್ನು ಶೃಂಗಾರಗೊಳಿಸಿರುತ್ತಾರಮ್ಮ, ಒಂದನೆಯ ಮುತ್ತು ನಿನ್ನ ಹಣೆಯಲ್ಲಿರುವ ಕುಂಕುಮ ಮಾಡಿನ ಕುಂಕುಮ. ನೀನು ಗಂಡನ ಮನೆಯಲ್ಲಿ ಒಬ್ಬಳೇ ಇರುವಾಗ ಕಾಮುಕರು ನಿನ್ನ ಕಡೆ ಕಾಮದ ದೃಷ್ಟಿ ಹರಿಸಿದ್ರೆ ನಿನ್ನ ಶೀಲವನ್ನು ಕಾಪಾಡುವ ಶಕ್ತಿ ಆ ಕುಂಕುಮದಲ್ಲಿ ಅಡಗಿದೆಯಮ್ಮ, ಕುಂಕುಮದಲ್ಲಿ ಅಡಗಿದೆ ತಂಗಿ. ಇನ್ನು 2ನೇ ಮುತ್ತು ನಿನ್ನ ಮೂಗಿನಲ್ಲಿರುವ ಮೂಗುತಿಯಪ್ಪ, ಹೆಣ್ಣಿನ ಸೌಂದರ್ಯದ ಶಿಖರವನ್ನು ಎತ್ತಿ ತೋರಿಸುತ್ತದೆಯಮ್ಮ ನಿನ್ನ ಮೂಗುತಿ. ಇನ್ನು 3ನೆಯ ಮುತ್ತು ನಿನ್ನ ಕೊರಳಲ್ಲಿರುವ ಕರಿಮಣಿ ಸೂತ್ರವಮ್ಮ, ಕರಿಮಣಿ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ನಷ್ಟ ಬಂದರು ನಗು ನಗುತ್ತ ತಾಳಿ ಎಷ್ಟ ತಾಳ್ಮೆ ಎಂದಿರಲು ಆ ದೇವರು ಕೊಟ್ಟ ವರವಮ್ಮ ಈ ನಿನ್ನ ತಾಳಿಯ ಭಾಗ್ಯ. ಇನ್ನು 4ನೇ ಮುತ್ತು ನಿನ್ನ ಕೈಯಲ್ಲಿರುವ ಹಸಿರು ಬಳೆ ತಂಗಿ. ಆ ಭೂಮಿ ತಾಯಿ ಹಸಿರು ಪೈರನ್ನು ನೋಡುತ್ತಾ ಹೇಗೆ ನಗು ನಗುತ್ತಾ ಸಂತೋಷದಿಂದಿರುತ್ತಾಳೆ.
ನೀನು ಅಷ್ಟೇ ಅಮ್ಮ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ನಷ್ಟ ಬಂದರು ಅತ್ತೆ ಮಾವ ಗಂಡನೊಂದಿಗೆ ನಗು ನಗುತ್ತಿರಲು ಆ ದೇವರ ಸೃಷ್ಟಿ ಮಾರಿದ 4ನೇ ಮುತ್ತಮ್ಮ ಈ ನಿನ್ನ ಹಸಿರು ಬಳೆ. ಇನ್ನು 5ನೇ ಕಾಲುಂಗರಮ್ಮ. ನೀನು ತವರು ಮನೆಯಲ್ಲಿ ಮಗ್ಗಲ ಮನೆಯಲ್ಲಿ ಹೋಗಿ ಕುಳಿತುಕೊಂಡರು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಸಹನೆಯಿಂದ ಇರುತ್ತಾರೆ ತಾಯಿ, ಸಹನೆಯಿಂದ ಇರುತ್ತಾರೆ. ಅದೇ ನೀನು ತಾಳಿ ಕಟ್ಟಿಸಿಕೊಂಡು ಗಂಡನ ಮನೆ ತುಳಿದು ಹೋದ ಹೊಸಲಿಯನ್ನು ದಾಟಿ ಮತ್ತೊಬ್ಬರ ಮನೆಗೆ ಹೋಗದಿರಲಿ ಎಂದು ಬೇಡಿ ರೂಪದಲ್ಲಿ ತೊಡಿಸಿದ್ದಾರಮ್ಮ ಈ ನಿನ್ನ ಕಾಲುಂಗುರ. ತಂಗಿ, ಈ 5 ಮುತ್ತುಗಳನ್ನು ಈ ಸಮಾಜದಲ್ಲಿರುವ ಯಾವ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಕಾಪಾಡಿಕೊಂಡು ಹೋಗುತ್ತಾರೆ ಅವರೇ ನಿಜವಾದ ಹಿಂದೂ ಧರ್ಮ ಪಾಲಿಸುವ ಭಾರತ ನಾರಿಯರಾಗಿ ಈಗ ಬಂಗಾರದ ಕಳಸವಾಗುತ್ತಾರೆ ತಂಗಮ್ಮ, ಬಂಗಾರದ ಕಳಸವಾಗುತ್ತಾರೆ. ನೀನು ಯಾವತ್ತು ಈ ನಿನ್ನ 5 ಮುತ್ತುಗಳಿಗೆ ಅನ್ಯಾಯ ಮಾಡಬೇಡ ತಂಗಿ. ಅನ್ಯಾಯ ಮಾಡಿದರೆ ಈ ನಿನ್ನ ಒಡ ಹುಟ್ಟಿದ ಅಣ್ಣನ ಮೇಲೆ ಆಳೆಯಾಗಿದೆ ತಂಗಿ. ಆಯ್ತು ಅಣ್ಣ, ಈ 5 ಮುತ್ತುಗಳಿಗೆ ಯಾವ ಧಕ್ಕೆ ಬರದ ಹಾಗೆ ಗಂಡನ ಮನೆಯಲ್ಲಿ ಎಷ್ಟು ಕಷ್ಟವು ಬಂದರೂ ಅದನ್ನು ಹೆದರಿಸಲು ಧೈರ್ಯದಿಂದ ನಾನು ಮಹಾಲಕ್ಷ್ಮಿಯಾಗಿ ಬಾಳುತ್ತೇನೆ. ತಂಗಿ, ನೀನು ಇನ್ನೂ ಚಿಕ್ಕವಳಮ್ಮ, ತಿಳುವಳಿಕೆ ಕಮ್ಮಿ. ಗಂಡ ಮಾವನವರು ನಿನ್ನೊಂದಿಗೆ ಸಿಟ್ಟಿನಿಂದ ಬೈದರು, ತಾಳಿಕೊಂಡು ಗಡಿಯಮ್ಮ. ಇನ್ನು ನಿತ್ಯವೂ ಗಂಡನ ಸುಖ ದುಃಖಗಳಲ್ಲಿ ಭಾಗಿಯಾಗಮ್ಮ ತಂಗಿ. ಇನ್ನು ಮಕ್ಕಳ ಮನೆಯವರೊಂದಿಗೆ ನಯ ವಿನಯದಿಂದ ತಲೆಬಾಗಿ ಇವಳನ್ನು ಹಡಿದವರು ಎಂತ ಪುಣ್ಯಾತ್ಮರು ಎಂದರೆ ಅದುವೇ ನೀನು ತವರು ಮನೆಗೆ ಬಿಟ್ಟು ಹೋಗುವ ಆಸ್ತಿ ತಂಗ್ಯಮ್ಮ. ಅಣ್ಣ, ತಂದೆ ತಾಯಿಗಳನ್ನು ಮುಖ ನೋಡದೆ ನಿರ್ಭಗಳಲ್ಲ ನಾನು. ಅಂದಾಗೆ ನನ್ನನ್ನು ನೀನು ಹೆತ್ತ ತಂದೆ ತಾಯಿರಂತೆ ನನ್ನನ್ನು ಸಾಕಿ ಸಲವಿ ತುತ್ತಿತ್ತು ಬೆಳೆಸಿ ಜೋಪಾನ ಮಾಡಿರುವ ಈ ನನ್ನ ಮುದ್ದಿನ ಅಣ್ಣನಿಗೆ ಆದರೆ ಆ ಋಣದ ಭಾರವನ್ನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರ ಕರ್ತವ್ಯಮ್ಮ, ಕರ್ತವ್ಯ. ನನ್ನ ಮುದ್ದು ತಂಗಿಯ ಕಣ್ಣಿನಲ್ಲಿ ಕಣ್ಣೀರು ಬರಬಾರದು. ಹೊಸದಾಗಿ ಗಂಡನ ಮನೆಯಲ್ಲಿ ನಡೆಯಲು ಹೋದಾಗ ಹೆಣ್ಣು ಮಕ್ಕಳು ದುಃಖಿಸುತ್ತಾ ಹೋದರೆ ನಿನ್ನ ತವರು ಮನೆಗೆ ಒಳ್ಳೆಯದ. ನಗು ನಗುತ್ತ ಉಲ್ಲಾಸದ ಉನ್ಮಾನಗಳಲ್ಲಿ ನಿನ್ನ ಹುಟ್ಟಿದ ತವರು ಮನೆಗೆ ಆಶೀರ್ವಾದ ಮಾಡಿ ಹೋದರೆ ಆ ನಿನ್ನ ತವರು ಮನೆ ಸಂಪತ್ ಲಕ್ಷ್ಮಿ ಆಗಿರುತ್ತದೆ ಅಮ್ಮ, ಸಂಪತ್ ಲಕ್ಷ್ಮಿ ಆಗಿ. ಸಂಪತ್ ಲಕ್ಷ್ಮಿ ಆಗಿರುತ್ತದೆ ತಂಗಿ, ನೋಡಣ್ಣ, ನೀನು ತಿಂಗಳೊಮ್ಮೆಗೆ ಆದ್ರೂ ನೀನು ನಮ್ಮ ಊರಿಗೆ ಬರ್ತಾ ಇರಬೇಕು. ನೀನು ಮರೆಯಬಾರ್ದಲ್ಲ ತಂಗಿ. ನನ್ನ ಜೀವನದ ಜ್ಯೋತಿಯೇ ನೀನಮ್ಮ.
ನಿನ್ನ ಜೀವ ನೆನೆಸಿದರೆ ಸಾಕು. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ನಿನ್ನ ಗಂಡನ ಮನೆಯಲ್ಲಿ ಇರುತ್ತಾನಮ್ಮ ಈ ನಿನ್ನ ಬಡ ಅಣ್ಣ. ಬಾ ತಂಗಿ, ಬಸ್ಸಿನ ವೇಳೆ ಆಯಿತು, ಹೊರಟು ಹೋಗೋಣ. ಬಾ ತಂಗಿ ಬಾ. ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿಯಲ್ಲ ತವರ ತಂಗಿ. ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿಯಲ್ಲ ತವರ ತಂಗಿ, ಬಿಟ್ಟು ಹೊಂಟಿಯಲ್ಲ ತವರ ತಂಗಿ. ರಾಜವೈಭೋಗ ತಂಗಿ ತವರಲ್ಲಿ, ಅದು ಸಿಗದಮ್ಮ ಗಂಡನ ಮನೆಯಲ್ಲಿ. ರಾಜವೈಭೋಗ ಅವರ ತವರಲ್ಲಿ, ಅದು ಸಿಗಲಮ್ಮ ಗಂಡನ ಒಳ್ಳೆಯ ತಂದೆಯ ತಾಯಿ ಒಟ್ಟಿಲಿ ಹುಟ್ಟಿದೆಯನಿಸಿಕೋ, ನಿನ್ನಿಂದ ಕೆಟ್ಟ ಹೆಸರು ಬರಬಾರ್ದು ತವರಿಗೆ ನೀ ತಿಳಿಗೋ, ತವರಿಗೆ ನೀ ತಿಳಿಗೋ, ತವರಿಗೆ ನೀ